ಮೈಸೂರು ವಿಶ್ವವಿದ್ಯಾನಿಲಯದ 5ನೇ ಚತುರ್ಮಾಸದ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ಮಹಿಳಾ ಸಾಹಿತ್ಯದ ಅಧ್ಯಯನ ಪತ್ರಿಕೆಯ ಕಲಿಕೆಗೆ ಪ್ರೀತಿಪೂರ್ವಕ ಶುಭಾಶಯ ಕೋರುತ್ತಾ ನಮ್ಮ ಮೊದಲ ಅಧಿವೇಶನವನ್ನು ಆರಂಭಿಸೋಣ. ಮಹಿಳಾ ಸಾಹಿತ್ಯದ ಸ್ವರೂಪ, ಉಗಮ, ವಿಕಾಸ ಮತ್ತು ಅಧ್ಯಯನದ ಅಗತ್ಯ, ಮಹಿಳಾ ಸಾಹಿತ್ಯ ವಿವಿಧ ಹಂತಗಳು, 20ನೇ ಶತಮಾನದ ಮಹಿಳಾ ಸಾಹಿತ್ಯ ಈ ಪತ್ರಿಕೆಯಲ್ಲಿ ಕಲಿಯುವ ಮುಖ್ಯ ಶೀರ್ಷಿಕೆಗಳಾಗಿವೆ. ಹಾಗೂ ಪೂರಕ ಪಠ್ಯದಲ್ಲಿ ಕೆಲವು ಸಾಹಿತ್ಯ ಪ್ರಕಾರಗಳ ಮಾದರಿ ಅಧ್ಯಯನಗಳನ್ನು ಕಲಿಯುತ್ತೇವೆ ಮತ್ತು ಮುಖ್ಯ ಲೇಖಕಿಯರ ಬದುಕು ಬರಹಗಳನ್ನು ಕುರಿತು ಅಭ್ಯಾಸ ಮಾಡಲಾಗುತ್ತದೆ. ಈ ಅಧಿವೇಶನದ ಉಪಶೀರ್ಷಿಕೆ ಮಹಿಳಾ ಸಾಹಿತ್ಯ. ಈ ಅಧಿವೇಶನದ ಮುಖ್ಯ ಉದ್ದೇಶ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯ ಅಸ್ತಿತ್ವವೇನು ಅನ್ನುವಂತಹ ಅರಿವು ಪಡೆಯುವುದು, ಮಹಿಳೆಯ ಬದುಕನ್ನು ಆವರಿಸಿರುವ ವಿಧಿ ನಿಷೇಧಗಳನ್ನು ಕುರಿತು ತಿಳುವಳಿಕೆ ಪಡೆಯುವುದು, ಸಾಹಿತ್ಯ ಅಭಿವ್ಯಕ್ತಿಗಿರುವ ಸವಾಲುಗಳನ್ನು ಕುರಿತಾದ ಚಿಂತನೆ ಪಡೆಯುವಂಥದ್ದು ಈ ಅಧಿವೇಶನದ ಮುಖ್ಯ ಉದ್ದೇಶವಾಗಿದೆ. ಪುರುಷ ಪ್ರಧಾನ ಸಮಾಜ ಮತ್ತು ಮಹಿಳೆ. ನಮ್ಮದು ಪುರುಷ ಪ್ರಧಾನ ಸಮಾಜ. ಮಹಿಳೆಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳಾದರೂ ಇಲ್ಲಿ ಸ್ವಂತ ಅಸ್ತಿತ್ವ ಹೊಂದಿರಲು ಸಾಧ್ಯವೇ ಇಲ್ಲ ಎಂಬುದು ಈ ಸಮಾಜದ ತಿಳುವಳಿಕೆಯಾಗಿದೆ. ಅವಳ ವೈಯಕ್ತಿಕ ಬದುಕಿನಿಂದ ಹಿಡಿದು ಸಮುದಾಯದ ಬದುಕಿನ ತನಕ ಎಲ್ಲ ಕಡೆಯೂ ಇದೇ ಬಗೆಯ ತಾತ್ಸಾರದ ನೋಟವಿದೆ. ಸಹಜವಾಗಿ ಮಹಿಳೆ ದ್ವಿತೀಯ ದರ್ಜೆಯ ಪ್ರಜೆಯಾಗಿ ಉಳಿದಳು, ಹಾಗೆ ಉಳಿಸಿಬಿಟ್ಟರು. ಸ್ವಂತ ಅಸ್ಮಿತೆ ಇಲ್ಲದೆ ಗಂಡಿನ ನೆರಳಾಗಿ ಸ್ವಾತಂತ್ರ್ಯವಿಲ್ಲದೆ ಮಹಿಳೆ ಬದುಕಬೇಕಾಯಿತು. ಮಹಿಳೆಯನ್ನು ಹುಟ್ಟು, ಪಾಲನೆ, ಪೋಷಣೆಗಳಂತಹ ಕೆಲಸಗಳಿಗೆ ಬಿಟ್ಟು ಶಿಕ್ಷಣ, ಉದ್ಯೋಗ ಮತ್ತು ಸಾಮಾಜಿಕ ಜವಾಬ್ದಾರಿಗಳಂತಹ ಕ್ರಿಯೆಯಿಂದ ದೂರ ಇಡಲಾಯಿತು. ಹೀಗೆ ಅವಳನ್ನು ಕೆಲವು ಕೆಲಸಗಳಿಗೆ ಮೀಸಲಿಟ್ಟು ಕೆಲವು ಕ್ರಿಯಾಶೀಲ ಚಟುವಟಿಕೆಗಳಿಂದ ದೂರ ಇಡುವ ಮೂಲಕ ಅವಳನ್ನು ಪಿತೃಪ್ರಧಾನ ಸಮಾಜ ನಿರೂಪಿಸುವ ಪ್ರಯತ್ನ ಮಾಡಲಾಯಿತು. ಹೆಣ್ಣು ಎಂದರೆ ಹೀಗೇ ಇರಬೇಕು, ಹೆಣ್ಣು ಹೀಗೇ ಬದುಕಬೇಕು ಅನ್ನುವಂತಹ ಬಿಗಿತಗಳನ್ನು ಸಾಧಿಸುವ ಪ್ರಯತ್ನವನ್ನು ಪುರುಷ ಪ್ರಧಾನ ಸಮಾಜ ನಿರ್ವಹಿಸ್ತಾ ಹೋಯಿತು. ಹೀಗೆ ನಿರ್ವಹಿಸಿದ್ರಿಂದ ಅವಳಿಗೆ ಸಾಮಾಜಿಕ ಬದುಕಿನಲ್ಲಾಗಲಿ ಕೌಟುಂಬಿಕ ಬದುಕಿನಲ್ಲಾಗಲಿ ಯಾವುದೇ ಸ್ವಾತಂತ್ರ್ಯ ಅನ್ನೋದು ಉಳಿಲೇ ಇಲ್ಲ. ಸಹಜವಾಗಿ ಮಹಿಳೆಯ ಸೃಜನಶೀಲತೆಯ ಬದುಕು ವಿಧಿ ನಿಷೇಧಗಳನ್ನು ಆವರಿಸಿಕೊಂಡು ಬಿಡ್ತು. ಮಹಿಳೆಯರನ್ನು ಅಕ್ಷರ ಲೋಕದಿಂದ ದೂರ ಇಡಲಾಯಿತು. ಮಹಿಳೆಯನ್ನು 4 ಗೋಡೆ ದಾಟಿ ಹೊರಬರದೇ ಇರೋ ಹಾಗೆ ಭಯವನ್ನು ಹುಟ್ಟಿಸಿ ನಿಷೇಧಗಳನ್ನು ಹೇರುವ ಕ್ರಮ ಪ್ರಧಾನ ಆಗ್ತಾ ಹೋಯಿತು. ಮಹಿಳೆ ಏನು ಮಾಡಿದರೂ ತಪ್ಪು ಹುಡುಕುವ, ಅದಕ್ಕೊಂದು ಸಂಪ್ರದಾಯ ಆಚರಣೆಯ ಪಟ್ಟಿಯನ್ನು ಹಚ್ಚಿ ಪುರುಷ ತನ್ನ ಹಿಡಿತದಲ್ಲೇ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ. ಅದಕ್ಕೆ ವಿಧಿ ನಿಷೇಧಗಳನ್ನು ಅಸ್ತ್ರವಾಗಿ ಬಳಸ್ಕೊಳ್ಳುವಂಥ ಪ್ರಯತ್ನ ಮಾಡಿದರು. ಓದಲು, ಬರೆಯಲು, ಸೃಜನ ಕ್ರಿಯೆಯಲ್ಲಿ ತೊಡಗಿಕೊಳ್ಳಲು ಹೆಣ್ಣಿಗೆ ತೊಡಕಾಗಿದ್ದೇ ವಿಧಿ ನಿಷೇಧಗಳು. ಗಾಯತ್ರಿ ಮಂತ್ರ ಅಂತ ಹೇಳಿ ಹೆಣ್ಣಿನದೇ ಹೆಸರಿನಲ್ಲಿ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಕೇಳಿಸ್ಕೊಂಡ್ರೆ ಸಾಕು, ಕಿವಿಗೆ ಕಾಸಿದ ಸೀಸವನ್ನು ಸುರಿಯುವಂಥ ಶಿಕ್ಷೆಯನ್ನು ಹಿಂದೆ ಕೊಡಲಾಗ್ತಿತ್ತು ಅಂಥೇಳಿ ಕಥೆಗಳನ್ನು ಹಬ್ಬಿಸ್ತಾರೆ. ಹಾಗೆ ಕಥೆಗಳನ್ನು ಹಬ್ಬಿಸುವ ಮೂಲಕ ಆಕೆ ಕಲಿಕೆಯಿಂದ ದೂರ ಉಳಿಯುವ ಹಾಗೆ, ಕಲಿಕೆಯ ಬಗೆಗೆ ಭಯ ಪಡುವ ಹಾಗೆ ನಮ್ಮ ಸಮಾಜ ಅವಳ ಬದುಕನ್ನು ರೂಪಿಸ್ತಾ ಹೋಯಿತು. ಅಂತಹ ಪರಿಪಾಠಗಳು ಅನೇಕ ನಮ್ಮ ನಡುವೆ ಇದ್ದಾವೆ. ಸಹಜವಾಗಿ ಅವಳ ಸಾಹಿತ್ಯ ಅಭಿವ್ಯಕ್ತಿಗೆ ಸವಾಲುಗಳು ಎದುರಾದವು. ಕುಟುಂಬ ಮತ್ತು ಸಮಾಜದಲ್ಲಿ ತುಂಬಿಕೊಂಡಿದ್ದಂತಹ ತಾರತಮ್ಯ ಸಾಹಿತ್ಯ ಕ್ಷೇತ್ರದಲ್ಲೂ ಆವರಿಸ್ಕೊಂಡಿದೆ. ಅವಳ ಅನುಭವಕ್ಕೆ, ಅವಳ ಅಭಿವ್ಯಕ್ತಿಗೆ ಯಾವುದೇ ಮನ್ನಣೆಯನ್ನು ಕೊಡದೆ ಅವಳ ಬರೆದದ್ದನ್ನು ಕೀಳು ಅಂತ ಕಾಣುವ, ಅವಳ ಏನಾದರೂ ಬರೆದ್ರೆ ಅದನ್ನು ಅಡಿಗೆ ಮನೆ ಸಾಹಿತ್ಯ ಅಂಥೇಳಿ ಪಟ್ಟಿಯನ್ನು ಕಟ್ಟುವಂತಹ ಪ್ರಯತ್ನಗಳು ನಿರಂತರವಾಗಿ ಸಾಗ್ತಾ ಹೋಯಿತು. ಇಂಥ ಸವಾಲುಗಳ ನಡುವೆ ಮಹಿಳಾ ಸಾಹಿತ್ಯಕ್ಕೆ ಒಂದು ಅಸ್ತಿತ್ವ ಅನ್ನೋದು ಇರಲೇ ಇಲ್ಲ. ಆದರೆ ಇವತ್ತು ಅದು ಇತಿಹಾಸವಾಗಿದೆ. ಎಂದಿನಿಂದಲೂ ಬರವಣಿಗೆಯಲ್ಲಿ ತೊಡಗಿಕೊಳ್ಳೋದಕ್ಕೆ ಅವಕಾಶವನ್ನೇ ಕೊಡದೇ ಇರುವಂಥ ಸಮಾಜದ ಒಳಗೆ ತನ್ನ ಅಭಿವ್ಯಕ್ತಿಗೆ ಒಂದು ಮಾನ್ಯತೆಯನ್ನು ಕಂಡುಕೊಂಡು ಇಂದು ಮಹಿಳಾ ಸಾಹಿತ್ಯ ಅಂಥೇಳಿ ಒಂದು ಸಾಹಿತ್ಯದ ಇತಿಹಾಸ ಅಂಥೇಳಿ
ಒಂದು ಇತಿಹಾಸವನ್ನು ಕಟ್ಕೊಳ್ಳೋ ಮಟ್ಟಕ್ಕೆ ಅವಳು ಬರೆದದ್ದು ಬೆಳೆದಿದೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಅಭಿನಂದನೆಗೆ ಅರ್ಹವಾದಂತಹ ಕೆಲಸವಾಗಿದೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈಗ ಮಹಿಳಾ ಸಾಹಿತ್ಯ ಅಂದರೆ ಏನು ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಮಹಿಳೆಯರನ್ನೇ ಕೇಂದ್ರವಾಗುವಂಥ ಸಾಹಿತ್ಯ ಮಹಿಳಾ ಸಾಹಿತ್ಯ ಅಂತ ಹೇಳಿ ಸರಳವಾಗಿ ಕರೆಸ್ಕೊಳ್ಳುತ್ತೆ. ಮಹಿಳೆಯರು ಬರೆದ ಸಾಹಿತ್ಯವೇ ಮಹಿಳಾ ಸಾಹಿತ್ಯ ಅಂತ ಹೇಳಿ ಸರಳವಾಗಿ ಹೇಳಬಹುದಾದರೂ ಇಲ್ಲಿ ಮಹಿಳೆಯರಷ್ಟೇ ಮಹಿಳಾ ಸಾಹಿತ್ಯ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಮಹಿಳೆಯರ ಪರವಾಗಿ ಪುರುಷರು ಮಹಿಳಾ ಸಾಹಿತ್ಯವನ್ನು ಬರೀಬಹುದು. ಅಂದರೆ ಮಹಿಳಾವಾದಿಯಾಗಿ ಯಾರೇ ಸಾಹಿತ್ಯ ಬರೆದ್ರೂ ಮಹಿಳಾ ಸಾಹಿತ್ಯ ಅಂತ ಕರೆಸ್ಕೊಳ್ಳುತ್ತೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಯಾಕೆಂದರೆ ಎಷ್ಟೋ ವೇಳೆ ಮಹಿಳೆಯರು ಮಹಿಳಾ ಪರವಾದ ಸಾಹಿತ್ಯವನ್ನು ಬರೆದದ್ದು ಬರೀದೇ ಉಳಿದದ್ದು ನಮ್ಮ ನಡುವೆ ಉದಾಹರಣೆಯಾಗಿ ಇದೆ. ಅಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮಹಿಳಾ ಸಾಹಿತ್ಯ ಅಂದರೆ ಏನು ಅನ್ನುವಂತಹ ವಿಚಾರವನ್ನು ತಿಳ್ಕೊಂಡ್ವಿ. ಮಹಿಳಾ ಸಾಹಿತ್ಯ ಮತ್ತು ಪುರುಷ ಸಾಹಿತ್ಯ ಅಂತ ಹೇಳಿ ಬೇರೆ ಇಟ್ಟಿರುವಂಥದ್ದು ಯಾಕೆ ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ತೆರ್ಕೊಳ್ಳುತ್ತೆ. ಸಾಹಿತ್ಯ ಅಂತ ಹೇಳಿದ್ರೆ ಅದು ಮಹಿಳೆಯರಾದರೂ ಬರೆದಿರಲಿ ಪುರುಷರಾದರೂ ಬರೆದಿರಲಿ ಒಂದೇ ಅಂತ ಹೇಳಿ ಅನಿಸಿದ್ರೂ, ಆದರೆ ಅದನ್ನು ಪ್ರತ್ಯೇಕವಾಗಿ ನೋಡುವ ಅಗತ್ಯ ಇಂದಿನ ತುರ್ತುಗಳಲ್ಲಿ ಒಂದಾಗಿದೆ. ಯಾಕೆ ಅಂತ ಹೇಳಿದ್ರೆ ಮಹಿಳೆಯ ಬದುಕಿನ ಆಯಾಮಗಳು, ಅನುಭವದ ಆಯಾಮಗಳು ಬೇರೆ, ಪುರುಷನ ಬದುಕಿನ ಆಯಾಮಗಳು ಬೇರೆ ಆಗಿರೋದೇ ಇದಕ್ಕೆ ಕಾರಣ ಆಗಿದೆ. ಮಹಿಳಾ ಸಾಹಿತ್ಯ ಪುರುಷ ಸಾಹಿತ್ಯ ಅಂತ ಹೇಳಿ ಪ್ರತ್ಯೇಕವಾಗಿ ಯಾಕೆ ಇಟ್ಟಿದ್ದಾರೆ ಅನ್ನುವಂಥದ್ದು ಇಂದಿನ ಪ್ರಶ್ನೆ ಅಲ್ಲ, ಅದು ಇತಿಹಾಸದಲ್ಲೇ ಆಗಿ ಹೋದಂತಹ ಪ್ರಶ್ನೆಗಳೇ ಆಗಿವೆ. ಹೆಣ್ಣು ಗಂಡನ್ನು ತಾರತಮ್ಯದ ನೋಟದಿಂದನೇ ನೋಡಿದ್ದು ಅವಳ ಅಭಿವ್ಯಕ್ತಿ ಮಾಧ್ಯಮದಲ್ಲಿ ವ್ಯತ್ಯಾಸ ಕಾಣೋದಕ್ಕೆ ಆಯಿತು. ಹಾಗಾಗಿ ಹೆಣ್ಣಿನ ಮಹಿಳೆಯ ಸಾಹಿತ್ಯ ಅನ್ನುವಂಥದ್ದು ಅನುಭವದ ಹೊಸ ಲೋಕವನ್ನು ಅವಳಿಗೆ ಕಟ್ಕೊಡ್ತಾ ಹೋಯಿತು. ಆ ಹೊಸ ಲೋಕದಲ್ಲಿ ತನ್ನತನವನ್ನು ಗುರುತು ಮಾಡುವ ಪ್ರಯತ್ನವನ್ನು ಅವಳು ಮಾಡ್ತಾ ಹೋಗ್ತಾಳೆ. ಗಂಡಿನ ತಾರತಮ್ಯದ ಅಭಿವ್ಯಕ್ತಿಯನ್ನು ಅವಳು ಖಂಡಿಸೋದಕ್ಕೆ ಬಳಸಿದ್ದು ಸಾಹಿತ್ಯವನ್ನೇ. ಅವಳ ಅನುಭವ ಲೋಕ ಪುರುಷರ ಅನುಭವ ಲೋಕಕ್ಕಿಂತ ಭಿನ್ನವಾಗಿ ಉಳಿದು ಅವಳ ಸೃಜನಶೀಲತೆಯ ಮೇಲೆ ಅದು ಪರಿಣಾಮವನ್ನು ಉಂಟು ಮಾಡ್ತಾ ಹೋಯಿತು. ಹೆಣ್ಣಿನ ಅನುಭವಗಳ ಬಗೆಗೆ ಅಭಿವ್ಯಕ್ತಿಯ ಬಗೆಗೆ ಆದರವಿಲ್ಲದ ಪ್ರೀತಿ ಇಲ್ಲದ ಜನ ಅದನ್ನು ಅಡಿಗೆ ಮನೆ ಸಾಹಿತ್ಯ ಅಂತ ಹೇಳಿ ಮತ್ತೆ ನೂಕುವ ಪ್ರಯತ್ನ ಮಾಡಿದ್ರು. ಅವಳು ಬರೆದದ್ದನ್ನು ವಿಮರ್ಶಾ ಲೋಕ ಕಂಡು ಕಾಣದ ರೀತಿಯಲ್ಲಿ ದೂರ ತಳ್ಳುವ ಪ್ರಯತ್ನವನ್ನು ಮಾಡಿದ್ದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಪುರುಷರು ಮಹಿಳೆಯರ ಬರವಣಿಗೆಯ ಮೇಲೆ ಕುರುಡು ಜಾಣತನವನ್ನು ನಟಿಸಿದ್ದನ್ನು ಕೂಡ ನಾವು ಗಮನಿಸಬಹುದು. ಒಂದೊಮ್ಮೆ ಮಹಿಳೆ ಬರೆದದ್ದನ್ನು ಯಾವ ಪೂರ್ವಗ್ರಹಗಳೂ ಇಲ್ಲದೆ ಓದಿದಿದ್ರೆ ಮಹಿಳಾ ಸಾಹಿತ್ಯಕ್ಕೆ ಇನ್ನಷ್ಟು ವಿಶೇಷತೆಗಳು ಮಾನ್ಯತೆಗಳು ದಕ್ತಾ ಇತ್ತು ಅಂತ ಹೇಳಿ ನನ್ನ ಅಭಿಪ್ರಾಯ. 20ನೇ ಶತಮಾನದ ತನಕ ಇದ್ದಂತಹ ಈ ಶೂನ್ಯ ಮನಸ್ಥಿತಿಯಿಂದ ಹೊರಬಂದು ನಾವು ಈಗ ಮಹಿಳೆಯರ ಅಸ್ತಿತ್ವವನ್ನು ಗುರುತಿಸಿಕೊಂಡು ದಾಖಲಿಸಿದ ಮಹಿಳಾ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದೀವಿ. ಹಾಗಾಗಿ ಮಹಿಳೆಯರು ಬರೆದ ಸಾಹಿತ್ಯ ಮಹಿಳಾ ಸಂವೇದನೆಯೇ ಮುಖ್ಯವಾದ ಮಾನದಂಡವನ್ನು ಒಳಗೊಂಡಂಥ ಸಾಹಿತ್ಯ ಮಹಿಳಾ ಸಾಹಿತ್ಯ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಲೇಖಕರಲ್ಲಿ ಕೂಡ ಈ ಮಹಿಳಾ ಸಂವೇದನೆಯನ್ನು ಗುರುತಿಸೋದಕ್ಕೆ ಸಾಧ್ಯವಿದೆ ಅನ್ನೋದನ್ನು ತಿಳ್ಕೊಂಡ್ವಿ. ಮಹಿಳೆಯರಲ್ಲಿ ಕೆಲವೊಮ್ಮೆ ಮಹಿಳಾ ಸಂವೇದನೆ ಕಾಣೆಯಾದದ್ದನ್ನು ಕೂಡ ನಾವು ಗುರುತಿಸ್ಕೊಂಡಿದ್ದೀವಿ. ಈ ಎಲ್ಲ ಸಂಗತಿಗಳನ್ನು ಮತ್ತೆ ಮನದಟ್ಟು ಮಾಡಿಕೊಳ್ತಾ ಇಂದಿನ ಅಧಿವೇಶನದ ವಿಚಾರಗಳನ್ನು ಮುಕ್ತಾಯಗೊಳಿಸ್ತೇನೆ. ಈಗ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು. ಮಹಿಳಾ ಸಾಹಿತ್ಯ ಅಂತ ಹೇಳಿ ಪರಿಗಣಿಸೋದಕ್ಕೆ ಇರುವ ಮುಖ್ಯವಾದ ಮಾನದಂಡ ಯಾವುದು? ಇದಕ್ಕೆ ಉತ್ತರ ಮಹಿಳಾ ಸಂವೇದನೆಯೇ ಮಹಿಳಾ ಸಾಹಿತ್ಯ ಎಂದು ಪರಿಗಣಿಸಲು ಇರುವ ಮುಖ್ಯವಾದ ಮಾನದಂಡವಾಗಿದೆ. ಈ ಅಧಿವೇಶನಕ್ಕೆ ಪೂರಕವಾಗಿ ಕನ್ನಡ ಮಹಿಳಾ ಸಾಹಿತ್ಯ ಚರಿತ್ರೆ ಡಾಕ್ಟರ್ ಎಚ್.ಎಸ್. ಶ್ರೀಮತಿಯವರ ಸಂಪಾದನಾ ಕೃತಿ ಅದನ್ನು ಪರಾಮರ್ಶನೆಗಾಗಿ ಗಮನಿಸಬಹುದು. ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ನಿಗದಿತ ಪಠ್ಯಪುಸ್ತಕವನ್ನು ಈ ಅಧಿವೇಶನದ ಪರಾಮರ್ಶನೆಗೆ ಗಮನಿಸಬಹುದು. ನಮಸ್ಕಾರ.